ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ವಿದ್ಯಾರ್ಥಿಗಳು ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪ ಅಂದ್ರೆ, ಇಂಜಿನಿಯರಿಂಗ್ ಸೀಟ್ ಬಗ್ಗೆ ಅಪ್ಡೇಟ್ ಕೊಡಿ ಬ್ರೋ. KCET ನ ಒಂದು ರಿಸಲ್ಟ್ ಬಂದಿದೆ, ಇನ್ನೇನು ಆಪ್ಷನ್ ಎಂಟ್ರಿನೂ ಕೂಡ ಸ್ಟಾರ್ಟ್ ಆಗುತ್ತೆ, ಯಾವಾಗ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ, ಮತ್ತೆ ಇಂಜಿನಿಯರಿಂಗ್ ಸೀಟ್ ಬಗ್ಗೆ ಕೆಲವೊಂದು ಅಪ್ಡೇಟ್ ನ ಕೊಡಿ, ಕಟ್ ಆಫ್ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಇವತ್ತಿನ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ನಾನು ಹೇಳುವಂಥದ್ದು ಏನಪ್ಪಾ ಅಂದ್ರೆ, ಆಪ್ಷನ್ ಎಂಟ್ರಿಗೆ ಇನ್ನ ಟೈಮ್ ಇದೆ. ಸೊ ಇವಾಗ ಯಾರೆಲ್ಲ KCET ಮುಖಾಂತರ ನೀವು ಆಪ್ಷನ್ ಎಂಟ್ರಿ ಮಾಡ್ಕೊಂಡು ಕಾಲೇಜ್ಗೆ ಜಾಯ್ನ್ ಆಗಬೇಕು ಅಂತ ಇದ್ದೀರೋ, ಇವಾಗಲೇ ನಿಮ್ಮ ಒಂದು ಪೇರೆಂಟ್ಸ್ಗೆ ಎಷ್ಟು ಅಮೌಂಟ್ ನಾನು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಒಂದು ಅಂದಾಜಾಗಿ ಹೇಳಿ. ಒಂದು 3 ಲಕ್ಷ ಕಟ್ಟಬೇಕು ಅಂದ್ರೆ ಇದರ ಒಂದು 2.5-3 ಲಕ್ಷ ಕಟ್ಟಬೇಕಾಗುತ್ತೆ, ದುಡ್ಡು ಅರೇಂಜ್ ಮಾಡಬೇಕಾಗುತ್ತೆ ಅವಾಗ ಅಂತ ಹೇಳ್ಬಿಟ್ಟು ಹೇಳಿರಿ. ಏನಕ್ಕೆ ಅಂದ್ರೆ, ಫೀಸ್ ಕಟ್ಟುವಂತ ಒಂದು ಟೈಮ್ನಲ್ಲಿ ನಿಮ್ಮ ಒಂದು ಪೇರೆಂಟ್ಸ್ಗೂ ಕೂಡ ಆ ಭಾರ ಆಗಬಾರ್ದು ಅಮೌಂಟ್ ಇಂದು. ಸೊ ಹಂಗಾಗಿನೇ ಇವಾಗ್ಲಿಂದಾನೇ ಹೇಳಿದ್ರೆ ಅವರು ಅರೇಂಜ್ ಮಾಡ್ಕೊಂತಾರೆ. ಆ ಒಂದು ಟೈಮ್ಗೆ ನೀವು ಆರಾಮಾಗಿ ಫೀಸ್ನ ಪೇ ಮಾಡ್ಕೋಬಹುದು. ಓಕೆನಾ? ಸೊ ಇದು ಮೊದಲನೇದಾಗಿ ನಾನು ಹೇಳಬೇಕಾಗಿತ್ತು, ಅದಕ್ಕೋಸ್ಕರನೇ ಹೇಳಿದ್ದೀನಿ. ಅದು ಯಾವ್ದಾರ ಕೋರ್ಸ್ ಆಗಿರಲಿ, ನೀವು ಆಪ್ಷನ್ ಎಂಟ್ರಿ ಮುಖಾಂತರ ಆಗಿರಲಿ, ಮ್ಯಾನೇಜ್ಮೆಂಟ್ ಸೀಟ್ ಆಗಿರಲಿ, ಫಸ್ಟೇ ಒಂದು ವಾರ ಅಥವಾ 2 ವಾರದಿಂದ ಫೀಸ್ನ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿರ್ಬೇಕಾಗತ್ತೆ ನಿಮ್ಮ ಒಂದು ಪೇರೆಂಟ್ಸ್ಗೆ. ಸೊ ಮೊದಲನೇದಾಗಿ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ? ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ, ನೆಕ್ಸ್ಟ್ ವಾರ ಅಂದರೆ ಸೋಮವಾರದಿಂದ ಆಲ್ಮೋಸ್ಟ್ ಶನಿವಾರ ಇಲ್ಲ ಅಂತ ಹೇಳೋದಾದ್ರೆ 3rd ವೀಕ್ನಲ್ಲಿ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ನನ್ನ ಪ್ರಕಾರ 3rd ವೀಕ್ ಸೋಮವಾರ ಅಥವಾ ಮಂಗಳವಾರ ಸ್ಟಾರ್ಟ್ ಆಗ್ಬೋದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಯಿತು ಅಂತ ಹೇಳೋದಾದ್ರೆ. ಯಾಕೆಂದರೆ 3rd ವೀಕ್ನಲ್ಲಿ ನೀಟ್ನ ಒಂದು ಎಕ್ಸಾಮೂ ಕೂಡ ಆ ಒಂದು ಟೈಮ್ನಲ್ಲಿ ಇರುತ್ತೆ. ರಿಸಲ್ಟನ್ನು ಕೂಡ ಆಲ್ಮೋಸ್ಟ್ 5 to 6 ಡೇಸ್ ಒಳಗಡೆ ಬಿಟ್ಬಿಡ್ತಾರೆ. ಕಂಬೈನ್ ಕೌನ್ಸಲಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಷ್ಟೊಂದು ಡಿಲೇ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಇದ್ರ ಮಧ್ಯೆ ನೀವು ವೆರಿಫಿಕೇಶನ್ ಸ್ಲಿಪ್ ಪ್ರತಿಯೊಂದನ್ನು ಕೂಡ KA ಆಫೀಸ್ಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿ ತಗೋಬೇಕಾಗುತ್ತೆ. ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ನೆಕ್ಸ್ಟ್ ಇವತ್ತು ಅಥವಾ ನಾಳೆ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಓಕೆನಾ? ಇವಾಗ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಂತೀನಿ ಯಾವಾಗ ಆಪ್ಷನ್ ಎಂಟ್ರಿ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಆಕ್ಚುಲ್ ಆಗಿ ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಫೀಸ್ ಅನ್ನುವಂಥದ್ದು ಹೈಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಲಾಸ್ಟ್ ಇಯರ್ಗೆ ನೋಡ್ಕೊಳ್ಳೋದಾದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಷ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಎಕ್ಸಾಂಪಲ್ ಕೊಡ್ತೀನಿ. ಅದು ನಿಮ್ಮ ಒಂದು ರ್ಯಾಂಕ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ, ಯಾವ ಕಾಲೇಜ್ ಚೂಸ್ ಮಾಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನಕ್ಕಂದ್ರೆ ಪ್ರತಿಯೊಂದು ಕಾಲೇಜ್ಗೂ ಕೂಡ ಫೀಸ್ ಅನ್ನುವಂಥದ್ದು ವೇರಿಯೇಷನ್ ಆಗ್ತಿರುತ್ತೆ ರ್ಯಾಂಕ್ಸ್ ಮೇಲೆ. ಸೊ ಮೊದಲನೇದಾಗಿ ಒಂದು 3 ಲಕ್ಷ ಅಂತ ಅನ್ಕೊಳ್ಳಿ ಇಂಜಿನಿಯರಿಂಗ್ ಸೀಟ್ಗೆ, ಒಂದು ಎಕ್ಸಾಂಪಲ್. ಸೊ 3 ಲಕ್ಷ ಅಂತ ಅನ್ಕೊಂಡ್ರೆ, ಹೋದ ವರ್ಷ 3 ಲಕ್ಷ ಒಂದು ಸೀಟ್ಗೆ ಇತ್ತು ಅಂದರೆ ಈ ಸತಿ 3,25,000, 23,000. ಸೊ ಈ ಥರ ವೇರಿಯೇಷನ್ ಆಗುತ್ತೆ ಅಮೌಂಟು, ಸ್ವಲ್ಪ ಆದ್ರೂ ಕೂಡ. ಓಕೆನಾ? ಸೊ ಅದು ಸ್ವಲ್ಪನ ಆದರೂ ಕೂಡ ಆಗ್ಬೋದು, ಜಾಸ್ತಿ ಆದರೂ ಕೂಡ ಆಗ್ಬೋದು. ಒಟ್ಟಿನಲ್ಲಿ ವೇರಿಯೇಷನ್ ಆಗುತ್ತೆ, ಪ್ರೈಸ್ ಹೈಕ್ ಆಗುತ್ತೆ ಅಂತಲೂ ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದೊಂದು ಬ್ಯಾಡ್ ನ್ಯೂಸು. ಕಳೆದ ವರ್ಷ ಯಾವ ರೀತಿ ಇತ್ತು ಫೀಸ್ ಸ್ಟ್ರಕ್ಚರು, ಈ ವರ್ಷನೂ ಕೂಡ ಅದೇ ಥರನೇ ಇದ್ರೆ ಚೆನ್ನಾಗಿರೋದು. ಬಟ್ ಈ ಸತಿ ಹೈಕ್ ಆಗುತ್ತೆ. ಇದನ್ನು ಕೂಡ ನಿಮ್ಮ ಒಂದು ಪೇರೆಂಟ್ಸ್ಗೆ ಹೇಳಬೇಕಾಗುತ್ತೆ. KCET ಯಾರೆಲ್ಲ ಎಕ್ಸಾಮ್ ಬರ್ದಿದ್ದೀರೋ, ರಿಸಲ್ಟ್ ತೊಗೊಂಡಿದ್ದೀರೋ, ಅವರು ಒಂದೊಳ್ಳೆ ರ್ಯಾಂಕ್ನ ತೊಗೊಂಡಿದ್ದೀರಾ ಅಂದರೆ ಒಳ್ಳೆ ಕಾಲೇಜ್ ನಿಮಗೆ ಸಿಗುತ್ತೆ. ಯಾರೆಲ್ಲ 1,84,000 ಸೊ ಈ ಥರ ರ್ಯಾಂಕ್ಗಳನ್ನ ತೊಗೊಂಡಿದ್ದೀರಾ, ಪ್ರಿಫರೆನ್ಸ್ನಲ್ಲಿ ಚೆನ್ನಾಗಿರೋವಂಥ ಒಂದು ಕಾಲೇಜ್ನ ಆ ಒಂದು 70,000 to 90,000 ಒಳಗಡೆ ಯಾವ ಚೆನ್ನಾಗಿದೆಯೋ ಕಾಲೇಜು, ಸೊ ಅಂದರೆ ಆ ಒಂದು ರ್ಯಾಂಕ್ ಒಳಗಡೆ ಯಾವ ಚೆನ್ನಾಗಿದೆಯೋ ಕಾಲೇಜು, ಅದನ್ನು ನೀವು ಆಪ್ಷನ್ ಎಂಟ್ರಿನಲ್ಲಿ ಪ್ರಿಫರೆನ್ಸ್ ಆಗಿ ಇಟ್ಕೋಬಹುದು. ಓಕೆನಾ? ಸೊ ಆಪ್ಷನ್ ಎಂಟ್ರಿ ವೀಡಿಯೋಸ್ಗಳ ಬಗ್ಗೆ ನಮ್ಮ ಚಾನಲಲ್ಲಿ ಬರ್ತಾನೆ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಜೈ ಹಿಂದ್, ವಂದೇ ಮಾತರಂ.